ಏನಪ್ಪ ಅಂದರೆ ಯೂಟ್ಯೂಬರ್ಗಳು ಒಳ್ಳೊಳ್ಳೆ ಪತ್ರಿಕೆಗಳಲ್ಲೇ ಒಳ್ಳೆ ಮೀಡಿಯಾಗಳಲ್ಲಿ ಕೆಲಸ ಮಾಡಿ ಬಂದವರು ಅದು ಸ್ವತಂತ್ರ ಇರೋದಕ್ಕಾಗಿ ಸತ್ಯಕ್ಕೆ ಸಾಧ್ಯ ಇರೋದಕ್ಕಾಗಿ ಬಂದು ಸ್ವತಂತ್ರ ಮಾಡ್ಕೊಳ್ತಾ ಇದ್ದಾರೆ. ಆದರೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ಧರ್ಮಸ್ಥಳದಲ್ಲಿ ಆಗಿದ್ದು ಸುಳ್ಳಲ್ಲ. ಅವು ಇಲ್ಲಿವರೆಗೆ ಯಾರೂ ರಿಜೆಕ್ಟ್ ಮಾಡಿಲ್ಲ ಅವುಗಳನ್ನು. ಈಗಾಗಲೇ ಅವು ತನಿಖೆ ಆಗಿದ್ದದ, ಕೆಲವೊಂದು ತನಿಖೆ ಸರಿಯಾಗಿ ಆಗಿಲ್ಲ. ಹಿಂದಿನ CBI ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನಡೆದಂಥ ತನಿಖೆಗಳು ಅಲ್ಲಿಗೆ ಏನಪ್ಪ ಒಂದು ದೊಡ್ಡ ಒಂದು ಧರ್ಮದ ಹೆಸರಲ್ಲಿದ್ದಂಥ ಧರ್ಮಾಧಿಕಾರಿಗಳ ಮೇಲೆ ಬಂದಿದ್ದರಿಂದಾಗಿ ಎಷ್ಟೋ ವಿಷಯಗಳು ಮುಚ್ಚೋಗಿದ್ದಾವೆ ಅಂತೇಳಿ ಇವರು ಆರೋಪಗಳಿದ್ದಾವೆ. ಇವು ಆರೋಪಗಳು ಮಾಡೋದು ಎಲ್ಲರಿಗೂ ಹಕ್ಕ. ಹೌದು, ತಪ್ಪಾಗಿದೆ. ಎಲ್ಲಿ ಅದು ಯಾರಿಂದ ಅದು ಅನ್ನೋದು ಕೇಳೋದು ಯಾರು ಹಕ್ಕಿಲ್ವಾ? ಒಂದು ಸಾವು ಆಗ್ತದೆ, ಒಂದು ಆಕ್ಸಿಡೆಂಟ್ ಆಗ್ತದೆ, ಮತ್ತೇನು ಆಗ್ತದೆ, ಒಂದಲ್ಲಿ ಸತ್ತದ ನೋಡ್ರಿ. ನಿರಂತರವಾಗಿ ಕೊಲೆಗಳಾಗ್ತಾ ಬಂದಿದ್ದಾವೆ. ಅದ್ರ ಬಗ್ಗೆ ಒಂದೂ ಇವತ್ತು ರಿಸಲ್ಟ್ ಸಿಗ್ತಾ ಇಲ್ಲ. ಯಾರು ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದ್ರ ಕೇಳೋದು ತಪ್ಪ. ನಿಜವಾಗಿ ಇವತ್ತು ಯೂಟ್ಯೂಬ್ಗಳು ಯಾವ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಹೋರಾಟಗಾರರು ಕೆಲಸ ಮಾಡ್ತಾ ಇದ್ದಾರೆ. ಮೊದಲಿತ್ತು ನಮಗೆ ಸ್ಟ್ರೈಕ್ ಮಾಡುವಂಥದ್ದು, ಪ್ರತಿಯೊಂದಕ್ಕೂ ಇವತ್ತು ಬೆಲೆ ಏರಿಸಿ ಸ್ಟ್ರೈಕ್ ಮಾಡ್ತಾಯಿದ್ರು, ಮತ್ತೊಂದು ಮಾಡ್ತಾರೆ. ಇತ್ತೀಚಿನದಲ್ಲೇ ಏನು ಓಪನ್ ಮಾರ್ಕೆಟ್ ಆಯಿತು. ಓಪನ್ ಮಾರ್ಕೆಟ್ ಆದಮೇಲೆ ಅಂತ ಇವೆಲ್ಲರೂ ಕೋರ್ಟ್ ವಸತಿ ಎಂಟರಾಗಿ ಜನಸಾಮಾನ್ಯರಿಗೆ ತೊಂದರೆ ಮಾಡುವಂಥ ಕೆಲಸಗಳು ಆಗಬಾರ್ದು, ತಪ್ಪದು ಅನ್ನುವಂಥ ನಿರ್ಣಯಗಳ ಮೇಲೆ ಕೊಟ್ಟು ಹೋರಾಟಗಾರರ ಧ್ವನಿಯನ್ನು ಮುಚ್ಚೋದು ಹುಟ್ಟಾಕಿದ್ದನ್ನು ನಾವು ನೋಡಿದ್ವಿ. ಈ ಸಂದರ್ಭದಲ್ಲಿ ಈ ಯೂಟ್ಯೂಬರ್ಗಳು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಮಾಜದಿಂದ ತಮಗೆ ಅಥವಾ ಒಂದು ಸರ್ಕಾರದಿಂದ ತಮಗೆ ಅಥವಾ ಒಂದು ವ್ಯವಸ್ಥೆಯಿಂದ ತಮಗೆ ಅನ್ಯಾಯ ಆದಾಗ ಅದರ ಪ್ರತಿಭಟನಾ ರೂಪದಲ್ಲೇ ತಮ್ಮ ಧ್ವನಿಯನ್ನು ಯೂಟ್ಯೂಬ್ಗಳ ಮೂಲಕ ಹರಿಸ್ತಾ ಇದ್ದಾರೆ. ಹೇಗೆ ಅದೊಂದು ಅವ್ರಿಗೆ ಹಾಯ್ದೆ ಆಗ್ಯದ. ಇಲ್ಲಪ್ಪ ನಾವು ಸತ್ಯವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಅದು ಇವತ್ತು ಕಲಿಸ್ಕೊಳ್ಬೇಕು ಅಂತನ್ನುವಂಥ ಪ್ರಯತ್ನಗಳು ನಡೆದಿದ್ದರೆ ಅವರೆಲ್ಲ ಹೇಳೋದು ಸುಳ್ಳು ಅನ್ನುವಂಥ ಪ್ರಯತ್ನ ಅದಕ್ಕೆ ನಡೀತಾ ಇದೆ. ಇದರ ಅರ್ಥ ಇಷ್ಟ ಇಲ್ಲ, ಏನಿಲ್ಲ. ಯೂಟ್ಯೂಬರ್ಗಳು ಬಡತನದ ಕುಟುಂಬಗಳಿಂದ ಬಂದಂಥವ್ರು ಚಿಕ್ಕ ಬಂಡವಾಳ ಇಟ್ಕೊಂಡು ಏನೋ ಸತ್ಯ ಹೇಳಬೇಕಪ್ಪ, ನಾವು ಬದುಕಬೇಕದ್ರಿಂದ ಅನ್ನುವಂಥ ಪ್ರಯತ್ನವನ್ನು ಮಾಡುತ್ತಿರುವಂಥವ್ರು ಅಂಥವ್ರು ಬಾಯಿ ಮುಚ್ಚುವಂಥ ಕೆಲಸವನ್ನು ಇವತ್ತು ವ್ಯವಸ್ಥಿತವಾಗಿ ಮಾಡಲಾಗ್ತಾ ಇದೆ. ಅದಕ್ಕೆ ಅವ್ರದಷ್ಟು ಬಾಯಿ ಮುಚ್ಚಿಸಿಬಿಟ್ಟಿಲ್ಲ. ಸ್ಟ್ರೈಕ್ ಮಾಡೋದು ಈಗಾಗಲೇ ಬಂದಾಗಿಬಿಟ್ಟದ. ಎಲ್ಲ ಫ್ಯಾಕ್ಟ್ರಿಗಳು ಬಂದಾಗಿ